ವಿಜಯ್ ಅವ್ರ ಜೊತೆ ನಾವು ಸಿಕ್ಕಿದಾಗೆಲ್ಲ ನನಗೆ ಮೋನಿಶಾ ತುಂಬ ಅದೃಷ್ಟ ಅಂತ ಹೇಳ್ತಿದ್ದ. ಸೊ ಆ ಅದೃಷ್ಟನ ಮೋನಿಶಾ ವಾಪಸ್ ಕೊಡ್ತಾ ಇದ್ದಾರೆ ವಿಜಯ್. ಏಕೆಂದರೆ ಮೋನಿಶಾ ಯಾವಾಗಲೂ ನಿಮ್ಗೆ ಅದೃಷ್ಟ ಅದು ಯಾವಾಗಲೂ ಹೇಳೋನು. ಏಕೆಂದರೆ ಆ ಹುಡುಗಿ ಹುಟ್ಟಿದ ಮೇಲೆ ಯಾವ ಕಷ್ಟನೂ ನೋಡಿಲ್ಲ. ಕಷ್ಟ ನೋಡಿರೋದು ಶೂಟಿಂಗಲ್ಲೇ ಒಂದೇ ಅನಿಸುತ್ತೆ. ಬಟ್ ಮೋನಿಶಾಗಿಂತ ಜಾಸ್ತಿ ವಿಜಯ್ ಪ್ರೀತಿಸಿದ್ದು ವಿನಯ್ನ. ಏಕೆಂದರೆ ಆ ಪಾತ್ರನ ನೀವು ಮೇಕಿಂಗ್ ವಿಡಿಯೋಲ್ಲಿ ನೋಡ್ಬೋದು. ಮಗಳನ್ನ ಸೈಡ್ಗೆ ನುಗ್ಬಿಟ್ಟಿದ್ದ. ಏಕೆಂದರೆ ಆ್ಯಕ್ಷನ್ ವಿಚಾರದಲ್ಲಿ ಮತ್ತು ನಮಗೆ ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ನೋಡಿದಾಗ ವಿನಯ್ ಅವ್ರ ಕಣ್ಣನ್ನು ಎದುರಿಸೋದು ತುಂಬ ಕಷ್ಟ ಇದೆ. ಆ ಮಟ್ಟದ ಒಂದು ಆ್ಯಕ್ಷನ್ನು. ಮತ್ತು ಸಿಟಿ ಲೈಟ್ಸು ನಿಮಗೆ ಇಲ್ಲಿ ಕೂತಾಗ ಮಾತಾಡಿದ್ದು ಒಂದು ಒಂದು ಹಳ್ಳಿಯಿಂದ ಈ ನಗರಕ್ಕೆ ಬಂದಿರೋ ಕತೆ ಅಂತ ಅಂದರು. ಅದರ ಒಳಗೆ ತುಂಬ ತಿರುವುಗಳಿದೆ. ಕತೆ ಪದೇ ಪದೇ ನನಗೆ ರೈಟ್ರಾಗಿ ತುಂಬ ನೆನಪಾಯಿತು. ಅದು ವಿಜಯ್ ಜೊತೆ ಡಿಸ್ಕಸ್ ಕೂಡ ಮಾಡಿದ್ದೀನಿ. ಮತ್ತು ಚರಣ್ ರಾಜ್ ಅವರು ಏನು ಒಂದು ಜಾನಪದ ಮತ್ತು ಜನ್ಸಿಗೂ ಒಂದು ಅಂತರ ಇದೆ, ಅದನ್ನು ತುಂಬ ಕಡಿಮೆ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಅದಕ್ಕೆ, ಏಕೆಂದರೆ ಅದು ಸೂಕ್ಷ್ಮ ಪದಗಳು. ಜನಪದ ಅನ್ನೋದು ನಮ್ಮ ಆಸ್ತಿ. ಅದಕ್ಕೆ ಯಾವುದೋ ಒಂದು ನಾವು ಬೆರೆಸಿದಾಗ ಅದು ಕೆಡಬಾರ್ದು. ಸೊ ಆ ನಿಟ್ಟಿನಲ್ಲಿ ಇಬ್ಬರೂ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಂಡು ಇವತ್ತು 2 ಸತಿ ಹಾಡು ಕೇಳಿದಾಗ ನಮ್ಮ ಪ್ರವೀಣ್ ಹೇಳ್ದಂಗೆ ಗೂಸ್ ಬಂಪ್ಸ್ ಬರೋವಂಥ ಇದಾಯಿತು. ಸೊ ಇಡೀ ತಂಡ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದೆ. ಮತ್ತು KVN ಸಂಸ್ಥೆ ಬಗ್ಗೆ ಹೇಳಲೇಬೇಕು. ಎಷ್ಟೋ ಸಂಸ್ಥೆಗಳಲ್ಲಿ ನಮ್ಮ ಪಕ್ಕದ ರಾಜ್ಯದ ವಿಜಯ್ ಅವರು ಹೀರೋ ಆಗಿದ್ದರು. ಇವ್ರ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ಮೇಲೆ CM ಆಗೋದ್ರು. ಮತ್ತು ನಮ್ಮ ಆನಂದ್ ಆಡಿಯೋ ಅವರು, ಇವ್ರಿಗೊಂದು 6th ಸೆನ್ಸ್ ಇದೆ ಹಾಡುಗಳ ಬಗ್ಗೆ. ಅವರು ದೂರದೃಷ್ಟಿ ಚೆನ್ನಾಗಿದೆ. ಅವರು ಕಣ್ಣು ಹಾಕಿದ್ರು ಅಂದರೆ ಆ ಹಾಡು ಹಿಟ್ ಅಂತ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಧನ್ಯವಾದಗಳು. ಮಸ್ತಿ ಸರ್.